ಸರ್ ಒಂದು ಈಗ ನಿನ್ನೆಷ್ಟೇ ಕೂಡ ವಿಜೇಂದ್ರ ಅವರು ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿದ್ರು, ಒಂದ್ ಕಡೆ ಡಿ ಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷರನ್ನು ಭೇಟಿಯಾಗಿದ್ರು. ಸರ್ ಏನ್ ಸರ್ ಬೆಳವಣಿಗೆ ಏನಿಲ್ಲಪ್ಪ. ವಿಜೇಂದ್ರ ಅವರು ಕೇಳಿ, ಅವ್ರದೇನೋ ಕೆಲಸ ಇರ್ಬೋದೇನೋ ಹೋಗಿರ್ತಾರೆ, ಅಭಿವೃದ್ಧಿ ಕೆಲಸಗಳು ಇರ್ತದಲ್ಲ, ಅದನ್ನ ಮೀಟ್ ಮಾಡಬಾರ್ದು ಅಂತ ಏನಿದೆ ನೋಡಿ. ವಿಜೇಂದ್ರ ಅವರು MLA ಅವರು, ಅವ್ರ ಕ್ಷೇತ್ರದ ಕೆಲಸ ಇರ್ಬೋದು. ಸೊ ಅದರಿಂದ ಶಾಸಕರು, ಸಚಿವರು ಎಲ್ಲರಿಗೂ ಕೂಡ ಸಚಿವರೇ. ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸಾರ್ವಜನಿಕ ಎಲ್ಲರಿಗೂ ಸಚಿವರನ್ನ ಯಾರು ಬೇಕಾದ್ರೂ ಭೇಟಿ ಆಗ್ಬೋದು. ಆದ್ರೆ ಪ್ರತಿಯೊಂದು ಕೂಡ ನಾವು ಒಂದೇ ಒಂದು ರಾಜಕೀಯ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕ್ಷಣಗಣನೆ ಆರಂಭ ಆಗಿದೆ ಅಂತ ಪದೇ ಹೇಳ್ತಿದ್ದಾರೆ. ಅವ್ರು ಹೇಳ್ಕೊಡ್ತಾರೆ, ಅವ್ರ ಕ್ಷಣಗಣನೆ ಆರಂಭ ಆಗಿರ್ಬೋದು ಅಲ್ವಾ. ಅವ್ರ ಕಾಲ ಇವಾಗ ಯಾವಾಗ ಅದು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಸೊ ಬಹುಶಃ ಅದು ಅವ್ರಿಗೆ ಅನ್ವಯಿಸಬಹುದು. ಸರ್ಕಾರ ಹೋದ್ರೂ ಪರವಾಗಿಲ್ಲ ಜಾತಿ ಗಣತಿ ತರಬೇಕು ಅಂತ BK ಹರಿಪ್ರಸಾದ್ ಅವರು ಹೇಳ್ತಿದ್ದಾರೆ. ಜಾತಿ ಗಣತಿ ಬಗ್ಗೆ ನೋಡಿ ನಮ್ಮ ಕಮಿಟ್ಮೆಂಟ್ ಇದ್ದೇ ಇದೆ. ಅದಕ್ಕೇನು ಸರ್ಕಾರ ಹೋಗ್ಬೇಕು ಅಂತ ಏನು ಹೇಳುವಂತ ಅವಶ್ಯಕತೆ ಇಲ್ಲ. ಸರ್ಕಾರ ಇರ್ತದೆ, ಸರ್ಕಾರ ಯಾಕೆ ಹೋಗ್ಬೇಕು? ಸರ್ಕಾರನೇ ಹೋಗುದಿಲ್ಲ. ಆ ಮಟ್ಟದಲ್ಲಿ ಮಾತಾಡುವಂತ ಅವಶ್ಯಕತೆನೂ ಇಲ್ಲ. ಜಮ್ಮು ಕಾಶ್ಮೀರ ಹರಿಯಾಣ ಚುನಾವಣೆ ಬಗ್ಗೆ ಫಲಿತಾಂಶ ನಾನು ಇನ್ನೂ ಪೂರ್ತಿ ನೋಡಿಲ್ಲ, ಬಟ್ ಎರಡರಲ್ಲೂ ಕೂಡ ಗೆಲ್ಲುವಂತ ಅವಕಾಶ ಇದೆ ಅಂತ ನಮ್ಗೆ ಇರುವಂತ ಮಾಹಿತಿ. ಮಹಾರಾಷ್ಟ್ರದಲ್ಲೂ ಕೂಡ ಗೆಲ್ಲುವಂತ ಅವಕಾಶ ಇದೆ, ಜಾರ್ಖಂಡ್ ಅಲ್ಲೂ ಕೂಡ ಗೆಲ್ಲುವಂತ. ಸೊ 4 ರಾಜ್ಯಗಳಲ್ಲೂ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಏನು ಅಲಯನ್ಸ್ ಏನಿದೆ ಎಲ್ಲ ಗೆಲ್ಲುವಂತ ಅವಕಾಶಗಳಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕುಮಾರಸ್ವಾಮಿ ಜಾತಿ ಗಣತಿ ವರದಿ ಇಟ್ಕೊಂಡು ಚುನಾವಣೆ ಎದುರಿಸಿ ತಾಕತ್ತಿದ್ರೆ ಅಂತ ಸವಾಲಾಗಿದೆ. ಜಾತಿ ಗಣತಿ ಬಗ್ಗೆ ಅವ್ರಿಗೆ ಜಾತಿ ಗಣತಿ ಬೇಡ ಅಂತ ಆತರ ನಿಲುವಿದ್ರೆ ಕುಮಾರಸ್ವಾಮಿ ಅದನ್ನ ಹೇಳಿ. ಯಾಕಂದ್ರೆ ಸರ್ವೆ ಆಗೋದು ಬಹಳ ಮುಖ್ಯ. ಪ್ರತಿಯೊಂದು ಜಾತಿಯವ್ರದ್ದು ಏನೇನು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಬೇಕು. ಆ ತಿಳ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಒಂದು ವೈಜ್ಞಾನಿಕವಾದ ಪ್ರಯತ್ನ. ಅದಕ್ಕೆ ಅನಾವಶ್ಯಕವಾಗಿ ರಾಜಕೀಯವನ್ನು ಬೆರೆಸುವಂಥದ್ದು ಬೇಕಾಗಿಲ್ಲ. ಆ ವರದಿ ಬಂದ ಮೇಲೆ ನೋಡಿದ್ಮೇಲೆ ತದನಂತರ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಂಡು ಮಾತಾಡೋಣ. ಏನು ಗೊತ್ತಿಲ್ಲದೇನೆ ನಾವು ಅದನ್ನ ಒಂದು ದೊಡ್ಡ ಭೂತ ಇದೆ ಅಂತ ಹೇಳ್ಕೊಂಡು ಚರ್ಚೆ ಮಾಡೋದು ಸರಿಯಲ್ಲ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.